ಸೇರಿಸ್ಕೋಬೇಕು. ನೀವು ಧಾರಣೆ ಮಾಡಿಸ್ಬೇಕು ಅವನಿಗೆ. ಅವನಿಗೆ ಗೊತ್ತಿಲ್ಲ, ಆದ್ರಿಂದ ನೀವು ಅವನಿಗೆ ಜೊತೆಯಲ್ಲೇ ಕೈಗಳನ್ನು ಹಾಗೇ ಸೇರಿಸ್ಬಿಟ್ಟು ಅವನ ತಲೆ ಮೇಲೆ ಮುಟ್ಟಿಸಿ ಮಕ್ಕಳು ಹೇಳಬೇಕು. ಯಜ್ಞೋಪವೀತ ಧಾರಣ ಮಹಾಮಂತ್ರಸ್ಯ ಬ್ರಹ್ಮ ಋಷಿ ಮೂಗು ಮೇಲೆ ಅನುಷ್ಠ ಚಂದಃ ಎದೆ ಮೇಲೆ ವೇದಾಶ್ರಯೋ ದೇವತಾ ಯಜ್ಞೋಪವೀತ ಧಾರಣೆ ವಿನಿಯೋಗ. ಈಗ ಸರಿಯಾಗಿ ಇಟ್ಕೊಳ್ಳಿ. ಮಕ್ಕಳು ಹೇಳಬೇಕು. ಮಂತ್ರ ಹೇಳ್ಬಿಟ್ಟು ಮೇಲೆ ಹಾಕ್ಕೋಬೇಕು. ಮೊದಲೇ ಹಾಕ್ಕೊಂಡ್ಬಿಡ್ಬಾರ್ದು. ಮಂತ್ರ ಹೇಳಿ ನಾನು ಇಂಥ ಕುಡಿಯೋಗ ಅಷ್ಟೇ ಮಂತ್ರ ಹೇಳಿ ತೀರ್ಥವನ್ನು ಕುಡಿಬೇಕು. ಮಂತ್ರವನ್ನು ಹೇಳಿ ಮೂಗನ್ನು ಹೇಳಬೇಕು. ಹಾಗೆ ಮಂತ್ರವನ್ನು ಹೇಳಿ ಯಜ್ಞೋಪವೀತವನ್ನು ಹಾಕಬೇಕು. ಯಜ್ಞ ಮಂತ್ರ ಹೇಳೋದ್ರ ಕೂಡ ಹಾಕ್ಬಿಡ್ತಾನೆ. ಮಂತ್ರ ಆಮೇಲೆ ಹೇಳ್ಕೊಡ್ತಾರೆ, ಪ್ರಯೋಜನ ಇರೋಲ್ಲ. ಮಂತ್ರವನ್ನು ಉಚ್ಚಾರಣೆ ಮಾಡಿ ತದನಂತರ ಧಾರಣೆ ಮಾಡ್ಕೊಡ್ತಕ್ಕಂಥದ್ದು. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ಸಹಜಂ ಪುರಸ್ತಾತ್ ಆಯುಷ್ಯಂ ಅಗ್ರಿಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಫಲಮಸ್ತೇಜಃ. ಈಗ